ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಭಕ್ತರೇ, ಇಂದು ನಾನು ನಿಮಗೊಂದು ಅದ್ಭುತವಾದ ಕಥೆಯನ್ನು ಹೇಳಲಿದ್ದೇನೆ. ಇದೊಂದು ಸಾಮಾನ್ಯ ಕಥೆಯಲ್ಲ, ನಮ್ಮೆಲ್ಲರನ್ನೂ ಹೊತ್ತಿರುವ ಆ ಭೂದೇವಿ ತಾಯಿಯ ಮಹಿಮೆಯನ್ನು ತಿಳಿಸುವ ದಿವ್ಯವಾದ ಕಥೆ. ನಮ್ಮನ್ನು ಭರಿಸುವವಳು ಆ ಭೂಮಾತೆ. ಪಂಚಭೂತಗಳಲ್ಲಿ ಅವಳು ಒಬ್ಬಳು. ಅವಳ ಋಣವನ್ನು ನಾವು ಎಷ್ಟು ಜನ್ಮ ಎತ್ತಿದರೂ ತೀರಿಸಲಾಗದು. ಆದರೆ ಶಾಸ್ತ್ರಗಳು ಏನು ಹೇಳುತ್ತವೆ ಗೊತ್ತಾ? ಜೀವನದಲ್ಲಿ ಒಮ್ಮೆಯಾದರೂ ಭೂದೇವಿಯ ಈ ಕಥೆಯನ್ನು ಭಕ್ತಿ ಶ್ರದ್ಧೆಯಿಂದ ಕೇಳಿದವರಿಗೆ ಆ ತಾಯಿಯ ಅನುಗ್ರಹವು ಎಷ್ಟೋ ಜನ್ಮಗಳವರೆಗೂ ಜೊತೆಯಾಗಿರುತ್ತದೆ ಎಂದು ಹೇಳುತ್ತವೆ. ಅಂತಹ ಕಥೆಯನ್ನು ಈಗ ನಾನು ನಿಮಗೆ ವಿವರವಾಗಿ ಹೇಳುತ್ತೇನೆ, ಗಮನವಿಟ್ಟು ಕೇಳಿ. ಬಹಳ ಕಾಲದ ಹಿಂದೆ ಒಂದು ಚಿಕ್ಕ ಗ್ರಾಮದಲ್ಲಿ ಒಬ್ಬ ಮುದಿ ಅಜ್ಜಿ ವಾಸಿಸುತ್ತಿದ್ದಳು. ಅವಳಿಗೆ 4 ಗಂಡು ಮಕ್ಕಳು ಮತ್ತು 4 ಸೊಸೆಯಂದಿರು ಇದ್ದರು. ಎಲ್ಲರೂ ಒಂದೇ ಮನೆಯಲ್ಲಿ ಕೂಡಿ ಬಾಳುತ್ತಿದ್ದರು. ಈ ಅಜ್ಜಿಗೆ ಒಂದು ದೊಡ್ಡ ಗುಣವಿತ್ತು, ಅದೇ ದಾನಗುಣ. ಆಕೆಯ ಮನೆಗೆ ಯಾರು ಬಂದರೂ ಸರಿ, ಏನನ್ನು ಕೇಳಿದರೂ ಸರಿ, ಇಲ್ಲಸಲ್ಲ ಎನ್ನುವ ಮಾತು ಆಕೆಯ ಬಾಯಿಂದ ಎಂದಿಗೂ ಬರುತ್ತಿರಲಿಲ್ಲ. ತನ್ನ ಹತ್ತಿರ ಇರುವುದರಲ್ಲಿ ಅರ್ಧದಷ್ಟನ್ನಾದರೂ ಕೊಡುತ್ತಿದ್ದಳು. ಕೆಲವೊಮ್ಮೆ ತನ್ನ ಬಳಿ ಇರುವುದೆಲ್ಲವನ್ನೂ ಕೊಟ್ಟು ಬಿಡುತ್ತಿದ್ದಳು. ಹೀಗೆ ದಾನ ಮಾಡಿ ಮಾಡಿ ಕೊನೆಗೆ ಆ ಅಜ್ಜಿ ತೀರಾ ಬಡವಳಾಗಿ ಹೋದಳು. ಆದರೆ ಅವಳ ಮನಸ್ಸು ಮಾತ್ರ ಬದಲಾಗಲಿಲ್ಲ. ತನ್ನ ಮನೆಗೆ ಬಂದವರನ್ನು ಅವಳೆಂದೂ ಬರಿಗೆಯಲ್ಲಿ ಕಳುಹಿಸಲಿಲ್ಲ. ಈ ಅಜ್ಜಿ ಮಾಡುವ ದಾನ ಧರ್ಮಗಳು ಎಲ್ಲಾ ಸೊಸೆಯಂದಿರಿಗೂ ಇಷ್ಟವಾಗುತ್ತಿರಲಿಲ್ಲ. ಆದರೆ ಹಿರಿಯ ಸೊಸೆ ಮಾತ್ರ ಎಲ್ಲರಿಗಿಂತ ತುಂಬಾ ಒಳ್ಳೆಯವಳಾಗಿದ್ದಳು ಮತ್ತು ಗುಣವಂತೆಯಾಗಿದ್ದಳು. ಅವಳಿಗೆ ತನ್ನ ಅತ್ತೆ ಎಂದರೆ ಪ್ರಾಣ. ಅಜ್ಜಿ ಏನೇ ದಾನ ಮಾಡಿದರೂ ಅವಳು ಒಂದು ಮಾತನ್ನು ಆಡುತ್ತಿರಲಿಲ್ಲ. ಬದಲಾಗಿ ಅತ್ತೆಗೆ ಸಹಾಯ ಮಾಡುತ್ತಿದ್ದಳು. ಆದರೆ ಉಳಿದ 3 ಸೊಸೆಯಂದಿರಿಗೆ, ಮುಖ್ಯವಾಗಿ ಕಿರಿಯ ಸೊಸೆಗೆ ಅಜ್ಜಿ ಮಾಡುವ ದಾನಗಳು ಅಸಲಿಗೆ ಇಷ್ಟವಾಗುತ್ತಿರಲಿಲ್ಲ. ಮನೆಯಲ್ಲಿ ಇರುವುದೆಲ್ಲವನ್ನೂ ದಾನ ಮಾಡಿ ನಮ್ಮನ್ನು ಬಡವರನ್ನಾಗಿ ಮಾಡುತ್ತಿದ್ದಾಳೆ ಎಂದು ಒಳಗೆ ಕೊರಗುತ್ತಾ ಅಜ್ಜಿಯನ್ನು ಬೈದುಕೊಳ್ಳುತ್ತಿದ್ದರು. ಆದರೂ ಅಜ್ಜಿ ಮಾತ್ರ ಎಲ್ಲಾ ಸೊಸೆಯಂದಿರನ್ನು ಸಮಾನವಾಗಿ ಪ್ರೀತಿಸುತ್ತಾ ಎಲ್ಲರನ್ನೂ ತನ್ನ ಸ್ವಂತ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದಳು. ಅಜ್ಜಿ ಮಾಡುತ್ತಿದ್ದ ದಾನ ಧರ್ಮಗಳು ಮತ್ತು ಪುಣ್ಯ ಕಾರ್ಯಗಳ ಬಗ್ಗೆ ತ್ರಿಲೋಕ ಸಂಚಾರಿಯಾದ ನಾರದ ಮಹರ್ಷಿಗೆ ತಿಳಿಯಿತು. ನಾರದ ಮಹರ್ಷಿ ನೇರವಾಗಿ ಧರ್ಮರಾಜನ ಬಳಿಗೆ ಹೋದರು. ನಾರಾಯಣ ನಾರಾಯಣ ಎನ್ನುತ್ತಾ ಧರ್ಮರಾಜನ ಸಭೆಯನ್ನು ಪ್ರವೇಶಿಸಿದರು. ನಾರದರು ಧರ್ಮರಾಜನನ್ನು ಕುರಿತು, ಧರ್ಮರಾಜ, ನಿನಗೊಂದು ವಿಚಿತ್ರವಾದ ವಾರ್ತೆ ಹೇಳಬೇಕು ಎಂದರು. ಹೇಳಿ ಮುನಿವರ್ಯರೇ, ಏನದು ಎಂದು ಧರ್ಮರಾಜ ಕೇಳಿದನು. ಹೇಳುತ್ತೇನೆ ಧರ್ಮರಾಜ, ನಿನಗೆ ಹೇಳಲೆಂದೇ ಅಷ್ಟು ದೂರದಿಂದ ಬಂದಿರುವುದು. ಭೂಲೋಕದಲ್ಲಿ ಒಬ್ಬ ಮುದಿ ಅಜ್ಜಿ ಇದ್ದಾಳೆ. ಅವಳು ನಿನಗಿಂತಲೂ ಮಿಗಿಲಾದ ದಾನ ಧರ್ಮಗಳನ್ನು ಮಾಡುತ್ತಿದ್ದಾಳೆ. ಅವಳ ಪುಣ್ಯ ಹೀಗೆಯೇ ಬೆಳೆದರೆ ಯಾವುದೋ ಒಂದು ದಿನ ನಿನ್ನ ಪದವಿಯನ್ನು ಅವಳಿಗೆ ಬಿಟ್ಟುಕೊಡಬೇಕಾಗುತ್ತದೇನೋ ಎಂದು ನಾರದರು ಹೇಳಿದರು. ಈ ಮಾತು ಕೇಳಿ ಧರ್ಮರಾಜ ಆಶ್ಚರ್ಯಚಕಿತನಾದನು. ಏನು, ನನಗಿಂತ ಹೆಚ್ಚು ದಾನ ಮಾಡುತ್ತಿದ್ದಾಳೆ? ಯಾರವಳು? ಅವಳಿಗೆ ಅಷ್ಟು ಸಂಪತ್ತು ಎಲ್ಲಿಂದ ಬಂತು ಎಂದು ಯೋಚಿಸಿದನು. ಆಗ ನಾರದರು ಅಜ್ಜಿಯ ಬಗ್ಗೆ ಎಲ್ಲಾ ವಿವರಗಳನ್ನು ಹೇಳಿದರು. ಅವಳು ನಿಜಕ್ಕೂ ತುಂಬಾ ಬಡವಿ. ತನ್ನ ಬಳಿ ಇರುವ ಸ್ವಲ್ಪವನ್ನೇ ದಾನ ಮಾಡುತ್ತಾಳೆ. ಆದರೆ ನಾರಾಯಣ, ಅವಳ ಮನಸ್ಸು ಮಾತ್ರ ಬಹಳ ದೊಡ್ಡದು ಎಂದು ವಿವರಿಸಿದರು. ಧರ್ಮರಾಜನಿಗೆ ಎಲ್ಲೋ ಅನುಮಾನವಿತ್ತು. ಇದು ನಿಜವೋ ಸುಳ್ಳೋ ಎಂದು ಪರೀಕ್ಷಿಸಲು ತಾನೇ ಸ್ವತಃ ಭೂಲೋಕಕ್ಕೆ ಹೋಗಿ ತಿಳಿದುಕೊಳ್ಳಬೇಕೆಂದು ನಿರ್ಧರಿಸಿದರು. ಯಮಧರ್ಮರಾಜನು ತಕ್ಷಣ ಒಬ್ಬ ಸಾಮಾನ್ಯ ಬಡವನ ವೇಷ ಧರಿಸಿ ಆ ಗ್ರಾಮದಲ್ಲಿ ತಿರುಗಲು ಪ್ರಾರಂಭಿಸಿದನು. ಹರಿದು ಹೋದ ಬಟ್ಟೆ, ಬಳಲಿದ ದೇಹ, ಹಸಿವಿನಿಂದ ಕಂಗಾಲಾದ ಮುಖದೊಂದಿಗೆ ಆ ಗ್ರಾಮದ ಪ್ರತಿ ಮನೆಗೂ ಹೋದನು. ಅಯ್ಯ ಅಮ್ಮ, ನನ್ನ ಹತ್ತಿರ ಬಟ್ಟೆಗಳಿಲ್ಲ, ಚಳಿಯನ್ನು ತಡೆದುಕೊಳ್ಳಲು ಆಗುತ್ತಿಲ್ಲ, ದಯವಿಟ್ಟು ಏನಾದರೂ ಬಟ್ಟೆ ಇದ್ದರೆ ದಾನ ನೀಡಿ ಎಂದು ಅಂಗಲಾಚಿದನು. ಆದರೆ ಆ ಊರಿನಲ್ಲಿ ಯಾರೂ ಸಹಾಯ ಮಾಡಲಿಲ್ಲ. ಕೆಲವರು ಮುಖದ ಮೇಲೆಯೇ ಬಾಗಿಲು ಹಾಕಿದರು. ಇನ್ನು ಕೆಲವರು ನಮ್ಮ ಹತ್ತಿರ ಏನೂ ಇಲ್ಲ, ಹೋಗುವ ಎಂದರು. ಕೆಲವರು ಬೈದರು. ಹೀಗೆ ಪ್ರತಿಯೊಬ್ಬರನ್ನೂ ಕೇಳುತ್ತಾ ಕೊನೆಗೆ ಯಮಧರ್ಮರಾಜನು ಅಜ್ಜಿಯ ಮನೆಯ ಹತ್ತಿರ ಹೋದನು. ಅಷ್ಟೊತ್ತಿಗಾಗಲೇ ತುಂಬಾ ಕತ್ತಲಾಗಿತ್ತು. ರಾತ್ರಿಯ ಸಮಯ. ಅಜ್ಜಿ, ಆಕೆಯ ಸೊಸೆಯಂದಿರು ಎಲ್ಲರೂ ನಿದ್ರಿಸುತ್ತಿದ್ದರು. ಹೊರಗೆ ತಣ್ಣನೆಯ ಗಾಳಿ ಬೀಸುತ್ತಿತ್ತು. ಕತ್ತಲು ಆವರಿಸಿತ್ತು. ನಿಶ್ಶಬ್ದವಾಗಿದ್ದ ಆ ರಾತ್ರಿಯಲ್ಲಿ ಬಡವನ ರೂಪದಲ್ಲಿದ್ದ ಯಮಧರ್ಮರಾಜನು ಅಜ್ಜಿಯ ಮನೆಯ ಮುಂದೆ ನಿಂತು ಕೂಗಿದನು. ಅಮ್ಮ, ಹೊರಗೆ ಬನ್ನಿ, ಇಲ್ಲಿ ತುಂಬಾ ಚಳಿಯಾಗುತ್ತಿದೆ. ಹೊದ್ದುಕೊಳ್ಳಲು ಏನಾದರೂ ವಸ್ತ್ರವಿದ್ದರೆ ದಾನ ಮಾಡಿ ತಾಯಿಗೆ. ಆ ಮಾತುಗಳನ್ನು ಕೇಳಿ ಅಜ್ಜಿ ತಕ್ಷಣ ಎಚ್ಚರಗೊಂಡಳು. ತನ್ನ ಸೊಸೆಯಂದಿರನ್ನು ಕರೆದಳು. ಅಮ್ಮ, ಹೊರಗೆ ಯಾರೋ ಕರೆಯುತ್ತಿರುವ ಹಾಗಿದೆ, ಒಂದ್ಸಲ ಹೋಗಿ ನೋಡಿ ಬನ್ನಿ ಎಂದಳು. ಆಗ ಕಿರಿಯ ಸೊಸೆ ಕೋಪದಿಂದ, ಅಷ್ಟೇ ಏನತ್ತೆ ಇದು? ಸಮಯ ನೋಡಿದರೆ ಮಧ್ಯರಾತ್ರಿ ದಾಟಿದೆ. ಇಷ್ಟು ರಾತ್ರಿ ಹೊತ್ತಲ್ಲಿ ಯಾರಾದರೂ ಬರುತ್ತಾರಾ? ನಿಮಗೆ ಹೇಗೋ ನಿದ್ದೆ ಬರೋಲ್ಲ. ನೀವು ಹೋಗಿ ನೋಡಿ, ನಮ್ಮ ನಿದ್ದೆಯನ್ನು ಯಾಕೆ ಹಾಳು ಮಾಡುತ್ತೀರಿ ಎಂದು ರೇಗಿದಳು. ಆ ಮಾತನ್ನು ಕೇಳಿದ ಅಜ್ಜಿ ಮರುಮಾತನಾಡದೆ ಹೊರಗೆ ಹೋಗಲು ಸಿದ್ಧಳಾದಳು. ಆಗ ಎಲ್ಲರಿಗಿಂತ ಒಳ್ಳೆಯವಳಾದ ಹಿರಿಯ ಸೊಸೆ ಮುಂದೆ ಬಂದು, ಅತ್ತೆ ನೀವು ಇರಿ, ನಾನು ಹೋಗಿ ನೋಡುತ್ತೇನೆ ಎಂದಳು. ಹಿರಿಯ ಸೊಸೆ ಹೊರಗೆ ಬಂದು ಆ ಬಡವನನ್ನು ನೋಡಿದಳು. ಯಾರ್ರೀ ನೀವು? ಇಷ್ಟು ರಾತ್ರಿ ವೇಳೆ ಇಲ್ಲಿ ಏನು ಮಾಡುತ್ತಿದ್ದೀರಿ? ನಿಮಗೇನು ಬೇಕು ಎಂದು ಕೇಳಿದಳು. ಬಡವನ ರೂಪದಲ್ಲಿದ್ದ ಯಮಧರ್ಮರಾಜ, ಅಮ್ಮ, ನನಗೆ ತುಂಬಾ ಚಳಿಯಾಗುತ್ತಿದೆ. ಹೊದ್ದುಕೊಳ್ಳಲು ಏನಾದರೂ ಇದ್ದರೆ ದಾನ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ತಾಯಿ ಎಂದು ಬೇಡಿದನು. ಹಿರಿಯ ಸೊಸೆ ಕೂಡಲೇ ಒಳಗೆ ಬಂದು ಅತ್ತೆಗೆ ವಿಷಯ
ತಿಳಿಸಿದಳು. ಆಗ ಅಜ್ಜಿ, ಹೌದಾ, ಹಾಗಾದರೆ ಒಂದು ಕೆಲಸ ಮಾಡು, ನಿಮ್ಮ ಮಾವನವರು ಹೊದ್ದುಕೊಂಡಿರುವ ಕಂಬಳಿಯನ್ನು ತೆಗೆದುಕೊಂಡು ಹೋಗಿ ಆ ಬಡವನಿಗೆ ಕೊಡು. ನಿಮ್ಮ ಮಾವನವರಿಗೆ ನನ್ನ ಹತ್ತಿರ ಇರುವ ಸೀರೆಯನ್ನು ಹೊದ್ದಿಸು. ನಾವು ಬಾಗಿಲು ಕಿಟಕಿ ಹಾಕಿಕೊಂಡು ಮಲಗುತ್ತೇವಲ್ಲ, ನಮಗೆ ಅಷ್ಟಾಗಿ ಚಳಿ ಆಗುವುದಿಲ್ಲ ಎಂದಳು. ಅಜ್ಜಿ ಹೇಳಿದಂತೆ ಹಿರಿಯ ಸೊಸೆ ಮಾಡಿದಳು. ಆ ಬಡವನಿಗೆ ಆ ಕಂಬಳಿಯನ್ನು ಕೊಟ್ಟು ಒಳಗೆ ಹೋದಳು. ಬಡವನ ರೂಪದಲ್ಲಿದ್ದ ಯಮಧರ್ಮರಾಜ ಆ ಕಂಬಳಿಯನ್ನು ಸ್ವೀಕರಿಸಿದನು. ತದನಂತರ ತನ್ನ ನಿಜರೂಪಕ್ಕೆ ಬಂದು ಧರ್ಮರಾಜನ ಬಳಿಗೆ ಹೋದನು. ಯಮಧರ್ಮರಾಜನು ಧರ್ಮರಾಜನಿಗೆ, ಈ ಧರ್ಮರಾಜ, ನಾರದರು ಹೇಳಿದ್ದು ಅಕ್ಷರಶಃ ಸತ್ಯ. ಭೂಲೋಕದಲ್ಲಿ ಅಂತಹ ಅಜ್ಜಿ ಇದ್ದಾಳೆ. ತನ್ನಲ್ಲಿರುವ ಎಲ್ಲವನ್ನೂ ದಾನ ಮಾಡುತ್ತಾ ಅಪಾರವಾದ ಪುಣ್ಯವನ್ನು ಸಂಪಾದಿಸುತ್ತಿದ್ದಾಳೆ ಎಂದರು. ಇನ್ನು ಧರ್ಮರಾಜನು ಆಲೋಚನೆಯಲ್ಲಿ ಮುಳುಗಿದನು. ತಕ್ಷಣವೇ ಧರ್ಮರಾಜನು ಆಜ್ಞಾಪಿಸಿದನು, ಯಮಧರ್ಮರಾಜ, ಆ ಅಜ್ಜಿಯನ್ನು ಈ ಲೋಕಕ್ಕೆ ಕರೆದುಕೊಂಡು ಬನ್ನಿ. ಯಮಧರ್ಮರಾಜನು ತನ್ನ ಯಮಭಟರನ್ನು ಭೂಲೋಕಕ್ಕೆ ಕಳುಹಿಸಿದನು. ಆ ಯಮಭಟರು ಅಜ್ಜಿಯ ಬಳಿಗೆ ಹೋಗಿ ಆಕೆಯನ್ನು ಯಮಲೋಕಕ್ಕೆ ಕರೆತಂದರು. ಆದರೆ ಇಲ್ಲಿ ಒಂದು ವಿಚಿತ್ರ ಪರಿಸ್ಥಿತಿ ಎದುರಾಯಿತು. ಅದೇನಪ್ಪಾ ಅಂದರೆ, ಆ ಅಜ್ಜಿಯು ಈ ಲೋಕದಲ್ಲಿ ನಿಲ್ಲಲು ಸ್ವಲ್ಪವೂ ಭೂಮಿ ಇರಲಿಲ್ಲ. ಸುತ್ತಲೂ ನೀರೇ ಇತ್ತು. ಎಲ್ಲೆಡೆ ನೋಡಿದರೂ ನೀರೇ, ಕಾಲಿಡಲು ಒಂದು ಅಡಿ ಭೂಮಿಯೂ ಇರಲಿಲ್ಲ. ಅದನ್ನು ನೋಡಿದ ಅಜ್ಜಿ ದುಃಖದಿಂದ ಹೀಗೆ ಹೇಳಿದಳು, ಭೂಲೋಕದಲ್ಲಿ ನಾನು ಎಷ್ಟೋ ದಾನಧರ್ಮಗಳನ್ನು ಮಾಡಿದ್ದೇನೆ, ಎಷ್ಟೋ ಪುಣ್ಯ ಕಾರ್ಯಗಳನ್ನು ಮಾಡಿದ್ದೇನೆ. ಆದರೂ ನಾನು ನರಕಕ್ಕೆ ಬಂದೆ. ಸರಿ, ನರಕಕ್ಕೆ ಬಂದಿದ್ದಕ್ಕೆ ನನಗೆ ಬೇಸರವಿಲ್ಲ. ಆದರೆ ಇದೇನು ಯಮಧರ್ಮರಾಜ, ನನಗೆ ನಿಲ್ಲಲು ಸ್ವಲ್ಪವೂ ಜಾಗವಿಲ್ಲವಲ್ಲ. ಆಗ ಧರ್ಮರಾಜನು ಅಜ್ಜಿಯ ಮುಂದೆ ಬಂದನು. ಧರ್ಮರಾಜನು ಆ ಅಜ್ಜಿಯೊಂದಿಗೆ, ಅಜ್ಜಿ, ನೀನು ಬಹಳ ಪುಣ್ಯ ಕಾರ್ಯಗಳನ್ನು, ದೊಡ್ಡ ದಾನಗಳನ್ನು ಮಾಡಿದ್ದು ನಿಜ. ಆದರೆ ಒಂದು ಕೆಲಸ ಮಾತ್ರ ಮಾಡಿಲ್ಲ ಎಂದರು. ಆಗ ಅಜ್ಜಿ, ಅದೇನು ಸ್ವಾಮಿ, ನೀನು ಎಂದಿಗೂ ಭೂದೇವಿ ಕಥೆಯನ್ನು ಕೇಳಿಲ್ಲ. ಆದ್ದರಿಂದಲೇ ನಿನಗೆ ಇಲ್ಲಿ ನಿಲ್ಲಲು ಭೂಮಿ ಇಲ್ಲ. ಇಲ್ಲಿ ಮಾತ್ರವಲ್ಲ, ನೀನು ಸ್ವರ್ಗಲೋಕಕ್ಕೆ ಹೋದರೂ ಅಲ್ಲಿಯೂ ನಿನಗೆ ನಿಲ್ಲಲು ಸ್ವಲ್ಪವೂ ಭೂಮಿ ಸಿಗುವುದಿಲ್ಲ ಎಂದರು. ಈ ಮಾತುಗಳನ್ನು ಕೇಳಿದ ಅಜ್ಜಿ ಕಣ್ಣೀರು ಹಾಕಿದಳು. ದುಃಖ ಪಡುತ್ತಾ ಹೀಗೆಂದಳು, ಧರ್ಮರಾಜ, ಯಮಧರ್ಮರಾಜ, ನೀವಿಬ್ಬರೂ ಪುಣ್ಯಾತ್ಮರಲ್ಲವೇ? ನನ್ನ ಮೇಲೆ ಸ್ವಲ್ಪ ದಯೆ ತೋರಿಸಿ. ನನ್ನ ಕಾಲುಗಳ ಕೆಳಗೆ ಭೂಮಿ ಇಲ್ಲದಿದ್ದರೆ ನಾನು ಹೇಗೆ ನಿಲ್ಲಬಲ್ಲೆ? ನನಗೆ ಏನಾದರೂ ಮಾರ್ಗ ಹೇಳಿ. ಅಜ್ಜಿಯು ಮಾಡಿದ ದಾನ ಧರ್ಮಗಳನ್ನು, ಆಕೆಯ ಒಳ್ಳೆಯತನವನ್ನು ನೆನಪಿಸಿಕೊಂಡ ಯಮಧರ್ಮರಾಜ, ಧರ್ಮರಾಜರು ಆಕೆಯ ಮೇಲೆ ದಯೆ ತೋರಿಸಿದರು. ಆಗ ಯಮಧರ್ಮರಾಜನು ಅಜ್ಜಿಗೆ ಹೀಗೆಂದನು, ಅಜ್ಜಿ, ನೀನು ದುಃಖ ಪಡಬೇಡ. ನಿನಗೆ ನಾನು 7 ದಿನಗಳ ಗಡುವು ಕೊಡುತ್ತಿದ್ದೇನೆ. ನೀನು ಭೂಲೋಕಕ್ಕೆ ಹಿಂತಿರುಗಿ ಹೋಗು. ಅಲ್ಲಿ 6 ದಿನಗಳ ಕಾಲ ಒಬ್ಬ ಬ್ರಾಹ್ಮಣನ ಮೂಲಕ ಭೂದೇವಿ ಕಥೆಯನ್ನು ಕೇಳು. 7ನೇ ದಿನ ಇಲ್ಲಿಗೆ ಹಿಂತಿರುಗಿ ಬಾ. ಆಗ ನಿನಗೆ ಇಲ್ಲಿ ನಿಲ್ಲಲು ಭೂಮಿ ಖಂಡಿತವಾಗಿಯೂ ಲಭಿಸುತ್ತದೆ ಎಂದರು. ಇದೇ ಷರತ್ತಿನ ಮೇಲೆ ಅಜ್ಜಿಯನ್ನು ಭೂಲೋಕಕ್ಕೆ ಕಳುಹಿಸಿದರು. ಇದು ಹೀಗಿರಲು ಭೂಲೋಕದಲ್ಲಿ ಅಜ್ಜಿಯ ಮಕ್ಕಳು ಮತ್ತು ಸೊಸೆಯಂದಿರು ಅಮ್ಮ ಸತ್ತು ಹೋದಳು ಎಂದುಕೊಂಡರು. ಆಕೆಯ ಅಂತಿಮ ಸಂಸ್ಕಾರಗಳನ್ನು ಮಾಡಲು ಅವರೆಲ್ಲರೂ ಸಿದ್ಧರಾದರು. ಅವರು ಅಜ್ಜಿಯ ದೇಹವನ್ನು ಪಾಳೆಯ ಮೇಲೆ ಹೊತ್ತುಕೊಂಡು ಸ್ಮಶಾನದ ಕಡೆಗೆ ಹೊರಟರು. ಸ್ಮಶಾನದ ಹತ್ತಿರದಲ್ಲಿದೆ ಎನ್ನುವಾಗ ಹಠಾತ್ತನೆ ಅಜ್ಜಿ ಎದ್ದಳು. ನನ್ನನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತಿದ್ದೀರಿ? ನಾನು ಇನ್ನೂ ಸತ್ತಿಲ್ಲ ಎಂದಳು. ಅದನ್ನು ನೋಡಿದ ಮಕ್ಕಳು ಮತ್ತು ಸೊಸೆಯಂದಿರು ಬಾಯಿ ತೆರೆದು ನಿಂತರು. ಸತ್ತ ಅಜ್ಜಿ ಮತ್ತೆ ಎದ್ದಿದ್ದಾಳೆ, ಮಾತನಾಡುತ್ತಿದ್ದಾಳೆ, ಚಲಿಸುತ್ತಿದ್ದಾಳೆ. ಕೆಲವರು ಭಯಪಟ್ಟು ಓಡಿ ಹೋದರು. ಇನ್ನು ಕೆಲವರು ಆಶ್ಚರ್ಯದಿಂದ ನಿಂತರು. ತಕ್ಷಣವೇ ಅಜ್ಜಿಯನ್ನು ಮನೆಗೆ ಕರೆದುಕೊಂಡು ಹೋದರು. ಸತ್ತು ಹೋದ ಅತ್ತೆ ಹಿಂತಿರುಗಿ ಬಂದಿರುವುದನ್ನು ನೋಡಿ 3 ಸೊಸೆಯಂದಿರಿಗೆ ತಲೆ ಕೆಟ್ಟು ಹೋಯಿತು. ಆದರೆ ಆಕೆಯ ಹಿರಿಯ ಸೊಸೆ ಮಾತ್ರ ತುಂಬಾ ಸಂತೋಷಪಟ್ಟಳು. ಊರಿನವರೆಲ್ಲ ಈ ವಿಚಿತ್ರವನ್ನು ನೋಡಿ ಹಾಸ್ಯ ಮಾಡುತ್ತಿದ್ದರು. ಆ ಮನೆಯಲ್ಲಿ ಸತ್ತವರು ಕೂಡ ಏಳುತ್ತಾರಂತೆ. ಅವರಿಗೆ ಅದೊಂದು ಹುಚ್ಚು ಎಂದರು. ಆದರೂ ಅಜ್ಜಿ ಅದನ್ನು ಲೆಕ್ಕಿಸಲಿಲ್ಲ. ಅಜ್ಜಿ ತನ್ನ 4 ಜನ ಗಂಡು ಮಕ್ಕಳು ಮತ್ತು 4 ಜನ ಸೊಸೆಯಂದಿರನ್ನು ಕರೆದಳು. ಮಕ್ಕಳೇ, ನಾನು ನಿಮಗೆ ಒಂದು ನಿಜಾಂಶವನ್ನು ಹೇಳಬೇಕು. ನಿಜ ಹೇಳಬೇಕೆಂದರೆ ನಾನು ರಾತ್ರಿಯೇ ಸತ್ತು ಹೋದೆ, ಯಮಲೋಕಕ್ಕೆ ಹೋಗಿದ್ದೆ ಎಂದು ಹೇಳಿ ಯಮಲೋಕದಲ್ಲಿ ನಡೆದದ್ದನ್ನೆಲ್ಲ ವಿವರವಾಗಿ ಹೇಳಿದಳು. ತನಗೆ ನಿಲ್ಲಲು ಭೂಮಿ ಇಲ್ಲದಿರುವುದು, ಯಮಧರ್ಮರಾಜರು ಹೇಳಿದ ಮಾತುಗಳು, 7 ದಿನಗಳ ಗಡುವು ಎಲ್ಲವನ್ನೂ ಹೇಳಿದಳು. ಅಮ್ಮ, ನಾನು ಇನ್ನೇನು 7 ದಿನಗಳು ಮಾತ್ರ ಈ ಭೂಮಿಯ ಮೇಲೆ ಇರುತ್ತೇನೆ. 6 ದಿನಗಳ ಕಾಲ ತಪ್ಪದೇ ಭೂದೇವಿ ಕಥೆಯನ್ನು ಕೇಳಬೇಕು. ದಯವಿಟ್ಟು ಯಾರಾದರೂ ನನಗೆ ಸಹಾಯ ಮಾಡಿ. ಅಜ್ಜಿಯ ಮಾತುಗಳನ್ನು ಕೇಳಿದ ಮಕ್ಕಳು ಮತ್ತು ಸೊಸೆಯಂದಿರು ಹೀಗೆ ಅಂದುಕೊಂಡರು, ಇವಳಿಗೆ ಏನೋ ಹುಚ್ಚು ಹಿಡಿದಿದೆ. ಈಕೆ ಎಷ್ಟು ಹುಚ್ಚಿಯಂತೆ ಮಾತನಾಡುತ್ತಿದ್ದಾಳೆ. ಇದಕ್ಕಾಗಿ ಇಷ್ಟು ದೊಡ್ಡ ಪಂಚಾಯಿತಿ ಮಾಡಬೇಕೆ ಎಂದು ಬೈದುಕೊಂಡರು. ಕನಿಷ್ಠ ಮಕ್ಕಳು ಸಹ ಆಕೆಯ ಮಾತನ್ನು ಕೇಳಲಿಲ್ಲ. ಅಜ್ಜಿ ಮತ್ತೆ ಬೇಡಿಕೊಂಡಳು, ದಯವಿಟ್ಟು ನನ್ನ ಮಾತನ್ನು ಕೇಳಿ. ಇನ್ನು 7 ದಿನಗಳಲ್ಲಿ ನಾನು ಮತ್ತೆ ಸತ್ತು ಹೋಗುತ್ತೇನೆ. ನನಗೆ ಸಹಾಯ ಮಾಡಿ. ಆಗ ಹಿರಿಯ ಸೊಸೆ ಮುಂದೆ ಬಂದಳು. ಹಿರಿಯ ಸೊಸೆ ಆ ಅಜ್ಜಿಯೊಂದಿಗೆ, ಅತ್ತೆಯೇ, ನೀವು ಹೇಳುತ್ತಿರುವುದು ನಿಜವೋ ಸುಳ್ಳೋ ಏನಾಗುತ್ತದೆ? ಭೂದೇವಿ ಕತೆ ಕೇಳಿದರೆ ಎಲ್ಲರಿಗೂ ಪುಣ್ಯವೇ ತಾನೆ ಎಂದು ಹೇಳಿ ತನ್ನ ಗಂಡನನ್ನು ಕರೆದು, ನೀವು ತಕ್ಷಣ ಹೋಗಿ ಒಬ್ಬ ಬ್ರಾಹ್ಮಣರನ್ನು ಕರೆದುಕೊಂಡು ಬನ್ನಿ ಎಂದಳು. ಉಳಿದ 3 ಸೊಸೆಯಂದಿರು ಏನೂ ಮಾಡಲಾಗದೆ ನೋಡುತ್ತಿದ್ದರು.
ಆದರೆ ಚಿಕ್ಕ ಸೊಸೆಗೆ ಮಾತ್ರ ಅತ್ತೆಯ ಮೇಲೆ ಮತ್ತು ದೊಡ್ಡ ಸೊಸೆಯ ಮೇಲೆ ಕೋಪ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ತದನಂತರ ಒಬ್ಬ ಸದ್ಬ್ರಾಹ್ಮಣರು ಮನೆಗೆ ಬಂದರು. 6 ದಿನಗಳ ಕಾಲ ತಪ್ಪದೆ ಭೂದೇವಿ ವ್ರತಕಥೆಯನ್ನು ಓದಿ ಕೇಳಿಸಿದರು. ಮೊದಲ ದಿನ ಭೂದೇವಿಯ ಜನನದ ಬಗ್ಗೆ, 2ನೆಯ ದಿನ ಭೂದೇವಿಯ ಮಹಿಮೆಗಳ ಬಗ್ಗೆ, 3ನೆಯ ದಿನ ಭೂದೇವಿ ವ್ರತದ ವಿಧಾನದ ಬಗ್ಗೆ, 4ನೆಯ ದಿನ ಭೂದೇವಿ ಪೂಜಾ ವಿಧಾನದ ಬಗ್ಗೆ, 5ನೆಯ ದಿನ ಭೂದೇವಿ ಮಂತ್ರಗಳ ಬಗ್ಗೆ, 6ನೆಯ ದಿನ ಭೂದೇವಿಯ ಫಲಶ್ರುತಿಯ ಬಗ್ಗೆ. ಅಜ್ಜಿ ಪ್ರತಿದಿನ ಭಕ್ತಿ ಶ್ರದ್ಧೆಗಳಿಂದ ಕಥೆಯನ್ನು ಕೇಳಿದಳು. 7ನೇ ದಿನ ಬೆಳಿಗ್ಗೆ ಅಜ್ಜಿ ಸಿದ್ಧಳಾದಳು. ಆಕೆ ತೆಗೆದುಕೊಂಡ ವಸ್ತುಗಳು: ನೀರು ತುಂಬಿದ ಚೆಂಬು, ದಾರ, 5 ರೂಪಾಯಿಗಳು, ಬೆಲ್ಲ. ತನ್ನ ಮಕ್ಕಳು ಮತ್ತು ಸೊಸೆಯಂದಿರನ್ನು ಕರೆದಳು. ಇಂದು ನೀವೆಲ್ಲರೂ ನನ್ನೊಂದಿಗೆ ಅರಳಿ ಮರದ ಬಳಿಗೆ ಬನ್ನಿ. ಅಲ್ಲಿ ಭೂದೇವಿ ಕಥೆಯನ್ನು ಕೊನೆಯದಾಗಿ ಕೇಳೋಣ ಎಂದು ಹೇಳಿ ಸ್ವಲ್ಪ ನಿಂತು ಹೀಗೆಂದಳು: ಇಂದೇ ನನಗೆ ಕೊನೆಯ ದಿನ. ನಾಳೆ ಮುಂಜಾನೆ ನಾನು ಈ ಲೋಕವನ್ನು ಶಾಶ್ವತವಾಗಿ ಬಿಟ್ಟು ಹೋಗುತ್ತೇನೆ. ಆ ಮಾತುಗಳನ್ನು ಕೇಳಿದ ಮಕ್ಕಳು ಮತ್ತು ಸೊಸೆಯಂದಿರು ಏನು ಮಾತನಾಡಲಾಗಲಿಲ್ಲ. ನಿಸ್ಸಹಾಯಕರಾಗಿ ನೋಡುತ್ತಿದ್ದರು. ಎಲ್ಲರೂ ಒಟ್ಟಾಗಿ ಅರಳಿ ಮರದ ಬಳಿಗೆ ಹೋದರು. ಬ್ರಾಹ್ಮಣರು ಭೂದೇವಿ ಕಥೆಯನ್ನು ಕೊನೆಯ ಬಾರಿ ಓದಿ ಕೇಳಿಸಿದರು. ಕತೆ ಮುಗಿದ ನಂತರ ಅಜ್ಜಿ ಎದ್ದಳು. ತಾನು ತಂದಿದ್ದ ನೀರನ್ನು ಅರಳಿ ಮರದ ಬುಡದಲ್ಲಿ ಸುರಿದಳು. ಸೊಸೆಯಂದಿರಿಗೆ ದಾರ ಕೊಟ್ಟು ಆ ಅರಳಿ ಮರಕ್ಕೆ ಸುತ್ತಲು ಹೇಳಿದಳು. ಬೆಲ್ಲವನ್ನು ಅರಳಿ ಮರದ ಬುಡದಲ್ಲಿ ಇರಿಸಿದಳು. 5 ರೂಪಾಯಿಗಳನ್ನು ಅಲ್ಲೇ ಇರಿಸಿದಳು. ತದನಂತರ 2 ಕೈಗಳನ್ನು ಜೋಡಿಸಿ ಭೂದೇವಿಯನ್ನು ಪ್ರಾರ್ಥಿಸಿದಳು. ತಾಯಿ ಭೂದೇವಿ, ನಾನು ಮಾಡಿದ ಈ ವ್ರತವನ್ನು ಸ್ವೀಕರಿಸು. ನಾನು ಮಾಡಿದ ಪಾಪಗಳನ್ನು ಕ್ಷಮಿಸು. ನನಗೆ ನಿಲ್ಲಲು ಸಹ ಸಾಕಾಗುವಷ್ಟು ಭೂಮಿ ಇಲ್ಲ, ಅದನ್ನು ಕೊಡು ತಾಯಿ ಎಂದಳು. ಎಲ್ಲರೂ ಹಿಂತಿರುಗಿ ಮನೆಗೆ ಬಂದರು. ಅಜ್ಜಿ ತನ್ನ ಸೊಸೆಯಂದಿರೊಂದಿಗೆ, ಇಂದು ನನಗೆ ಕೊನೆಯ ದಿನವಲ್ಲವೇ? ನನಗೆ ನವಕಾಯ ಅಡುಗೆಗಳನ್ನು ಮಾಡಿ ಹಾಕಿ, ನಾನು ಸಂತೋಷವಾಗಿ ಇಲ್ಲಿಂದ ಹೊರಟು ಹೋಗುತ್ತೇನೆ. ಅದಕ್ಕೆ ಚಿಕ್ಕ ಸೊಸೆ ಸಿಟ್ಟಿನಿಂದ, ಏನಾಯಿತು ಅಂತ ನಿಮಗೆ ನವಕಾಯ ಅಡುಗೆಗಳನ್ನು ಮಾಡಬೇಕು? ಎಲ್ಲಾ ದಾನಗಳು, ಪೂಜೆಗಳು, ವ್ರತಗಳನ್ನು ಮಾಡಿ ನಮ್ಮನ್ನು ಬಡವರನ್ನಾಗಿ ಮಾಡಿದಿರಲ್ಲವೇ? ನೀವೇನೋ ನಿಜವಾಗಿ ಸಾಯುತ್ತೀರಿ ಎಂದು ನಾವು ನಂಬಿ ತಾನೇ ಎಷ್ಟು ಸೇವೆ ಮಾಡುತ್ತಿದ್ದೇವೆ. ನೀವೆಲ್ಲರೂ ಸಹ ಆಕೆ ಹೇಳಿದ್ದನ್ನು ಕುರುಡಾಗಿ ನಂಬುತ್ತಿದ್ದೀರಿ ಎಂದು ಎಲ್ಲರ ಮೇಲೆ ಸಿಟ್ಟಾದಳು. ಆಗ ಹಿರಿಯ ಸೊಸೆ ಮಧ್ಯ ಪ್ರವೇಶಿಸಿದಳು. ಸಾಕು, ನಿಲ್ಲಿಸು. ನೀನು ಏನೂ ಸಹಾಯ ಮಾಡಬೇಕಾಗಿಲ್ಲ. ಅತ್ತೆಯೇ, ಇನ್ನು ನಾನೇ ನವಕಾಯ ಅಡುಗೆಗಳನ್ನೆಲ್ಲ ಮಾಡಿ ಹಾಕುತ್ತೇನೆ. ಯಾರು ತಡೆಯುತ್ತಾರೋ ನೋಡೋಣ ಎಂದಳು. ಇನ್ನು ಹಿರಿಯ ಸೊಸೆ ಒಳಗೆ ಹೋದಳು. ಒಂದೊಂದು ಪದಾರ್ಥವನ್ನು ತಂದು ಅಡುಗೆ ಮಾಡಿದಳು. ಎಲ್ಲರನ್ನೂ ಕರೆದು ಊಟ ಮಾಡಿ ಎಂದಳು. ಆದರೆ ಚಿಕ್ಕ ಸೊಸೆ ಮಾತ್ರ ಊಟ ಮಾಡಲು ಬರಲಿಲ್ಲ. ಆ ಅಜ್ಜಿ, ತಾಯಿ, ನಾಳೆ ಮುಂಜಾನೆ ನಾನು ಹೊರಟು ಹೋಗುತ್ತೇನೆ. ಈ ಒಂದು ದಿನವಾದರೂ ನನ್ನೊಂದಿಗೆ ಸೇರಿ ಊಟ ಮಾಡು ಎಂದು ಬುದ್ಧಿ ಹೇಳಿದಳು. ಅಜ್ಜಿ ಸಮಾಧಾನಪಡಿಸಿದ ನಂತರ ಚಿಕ್ಕ ಸೊಸೆ ಸಹ ಬಂದಳು. ಹಾಗೆ ಆ ಅಜ್ಜಿ ತನ್ನ ಕೊನೆಯ ದಿನವನ್ನು ತನ್ನ ಕುಟುಂಬದೊಂದಿಗೆ ಸಂತೋಷದಿಂದ ಕಳೆದಳು. ಆ ರಾತ್ರಿ ನಿಶ್ಶಬ್ದವಾಗಿದ್ದ ಆ ಮನೆಗೆ ಯಮದೂತರು ಬಂದರು. ಅಜ್ಜಿಯನ್ನು ಯಮಧರ್ಮರಾಜನ ಬಳಿಗೆ ಕರೆದುಕೊಂಡು ಹೋದರು. ಈ ಬಾರಿ ಅಜ್ಜಿ ಧರ್ಮರಾಜನನ್ನು ಮತ್ತು ಯಮಧರ್ಮರಾಜನನ್ನು ನೋಡಿ ಹೀಗೆಂದಳು: ಸ್ವಾಮಿ, ನೀವು ಹೇಳಿದಂತೆಯೇ ನಾನು ಭೂಲೋಕಕ್ಕೆ ಹೋದೆ. ಭೂದೇವಿ ಕಥೆಯನ್ನು ಬಹಳ ಶ್ರದ್ಧೆಯಿಂದ ಕೇಳಿದೆ. ಸ್ವಲ್ಪ ನಿಂತು ಕಣ್ಣೀರಿನೊಂದಿಗೆ ಹೀಗೆಂದಳು: ನೀವು ಹೇಳಿದಂತೆಯೇ ನನಗೆ ಈಗ ನಿಲ್ಲಲು ಸ್ವಲ್ಪ ಭೂಮಿ ಲಭಿಸಿದೆ. ಆದರೆ ಸ್ವಾಮಿ, ನಾನು ನನ್ನ ಮಕ್ಕಳನ್ನು ಬಹಳ ಬಡತನದಲ್ಲಿ ಬಿಟ್ಟು ಬಂದಿದ್ದೇನೆ. ಮನೆಯಲ್ಲಿರುವವರಿಗೆ ನನ್ನ ಕಾರ್ಯ ಮಾಡಲು ಕೂಡ ಹಣವಿಲ್ಲ, ತಿನ್ನಲು ಅನ್ನ ಸಹ ಇಲ್ಲ. ಇಷ್ಟು ಪುಣ್ಯ ಕಾರ್ಯಗಳನ್ನು ಮಾಡಿದ್ದಕ್ಕೆ ನನಗೆ ಏನು ಉಳಿಯಿತು? ಆಗ ಧರ್ಮರಾಜ ಮತ್ತು ಯಮಧರ್ಮರಾಜರಿಬ್ಬರು ಅಜ್ಜಿಗೆ ಹೀಗೆಂದರು: ಅಜ್ಜಿ, ನೀನು ಮಾಡಿದ ಆ ವ್ರತ ಸಾಮಾನ್ಯ ವ್ರತವಲ್ಲ, ಭೂದೇವಿ ವ್ರತ. ನೀನು ಆ ವ್ರತವನ್ನು ಪೂರ್ಣಗೊಳಿಸಿ ನಿನ್ನ ಬಳಿ ಇದ್ದ ಧನವನ್ನು, ಬೆಲ್ಲವನ್ನು ಭೂಮಿಯಲ್ಲಿ ಇಟ್ಟಿದ್ದೀಯಾ. ಆ ಭೂದೇವಿ ನಿನ್ನನ್ನು ಮತ್ತು ನಿನ್ನ ಕುಟುಂಬ ಸದಸ್ಯರನ್ನು ಅನುಗ್ರಹಿಸುತ್ತಾಳೆ. ಕೊನೆಯ ದಿನ ನೀನು ನಿನ್ನ ಕುಟುಂಬದೊಂದಿಗೆ ಸೇರಿ ಭೂದೇವಿಯ ಕಥೆಯನ್ನು ಕೇಳಿದೀಯಾ. ನಿನ್ನ ಪುಣ್ಯಫಲ ಅವರಿಗೆ ಸಹ ಲಭಿಸುತ್ತದೆ. ಬೇಕಿದ್ದರೆ ನೀನೇ ನೋಡು ಎಂದು ಹೇಳಿ ಭೂಲೋಕದಲ್ಲಿ ಆಕೆಯ ಮನೆಯನ್ನು ತೋರಿಸಿದರು. ಅಜ್ಜಿ ಹಾಗೆಯೇ ನೋಡಿದಳು. ಆಕೆಯ ಮನೆಯೆಲ್ಲ ಧನಧಾನ್ಯಗಳಿಂದ ತುಂಬಿ ಹೋಗಿತ್ತು. ಅದನ್ನು ನೋಡಿದ ಅಜ್ಜಿ ತುಂಬಾ ಸಂತೋಷಪಟ್ಟಳು. ಮರುದಿನ ಬೆಳಿಗ್ಗೆ ಭೂಲೋಕದಲ್ಲಿ ಚಿಕ್ಕ ಸೊಸೆ ಸಾಮಾನ್ಯವಾಗಿ ಎದ್ದಳು. ತನ್ನ ಕೆಲಸವನ್ನು ತಾನು ಮಾಡಿಕೊಳ್ಳುತ್ತಿದ್ದಳು. ಉಳಿದ ಸೊಸೆಯಂದಿರು ಸಹ ನಿದ್ದೆಯಿಂದ ಎದ್ದರು. ಹಿರಿಯ ಸೊಸೆ ಮಾತ್ರ ಅತ್ತೆಯ ಬಳಿಗೆ ಹೋದಳು. ಅಲ್ಲಿ ನೋಡಿದರೆ ಅಜ್ಜಿ ಸತ್ತು ಹೋಗಿದ್ದಳು. ಹಿರಿಯ ಸೊಸೆ ಬಹಳ ಅಳುತ್ತಾಳೆ. ಅವಳ ಅಳುವನ್ನು ಕೇಳಿ ಎಲ್ಲರೂ ಬಂದರು. ಹಿಂದಿನ ಬಾರಿಯೂ ನಮ್ಮ ಅಮ್ಮ ಸತ್ತಿದ್ದಾಳೆ ಎಂದು ಎಲ್ಲರನ್ನೂ ಕರೆದಿದ್ದೆವು. ಆಮೇಲೆ ಅಮ್ಮ ಎದ್ದಳು. ಎಲ್ಲರೂ ನಮ್ಮನ್ನು ಹಾಸ್ಯ ಮಾಡಿದರು. ಈ ಬಾರಿ ನಾವು ಅಂತಹ ತಪ್ಪು ಮಾಡಬಾರದು. ನಾವೇ 4 ಜನ ಸೇರಿ ಈ ಕಾರ್ಯವನ್ನು ಮುಗಿಸೋಣ. ಇದಕ್ಕೆ ಎಲ್ಲರೂ ಒಪ್ಪಿಕೊಂಡರು. ಸುತ್ತಮುತ್ತಲಿನ ಯಾರಿಗೂ ಹೇಳದೆ ಅಜ್ಜಿಯ ದಹನ ಸಂಸ್ಕಾರಗಳನ್ನು ಪೂರ್ಣಗೊಳಿಸಿದರು. ಕೆಲವು ಮಹಿಳೆಯರು ಸೊಸೆಯಂದಿರನ್ನೆಲ್ಲ ಕರೆದು ಒಂದು ಮಡಿಕೆಯನ್ನು ಅಲ್ಲಿ ಇಡಲು ಹೇಳಿದರು. ಇನ್ನು ಗಂಡಂದಿರು ಸ್ಮಶಾನದಿಂದ ಹಿಂತಿರುಗಿ ಬಂದ ನಂತರ ಸೊಸೆಯಂದಿರು ಆ ಮಡಿಕೆಯನ್ನು ಇರಿಸಿದರು.
ಗ್ರಾಮದಲ್ಲಿರುವವರೆಲ್ಲರೂ ಇವರ ಆರ್ಥಿಕ ಪರಿಸ್ಥಿತಿ ನೋಡಿ ಸಹಾಯ ಮಾಡಲು ಬಂದರು. ಒಂದೊಂದು ದಿನ ಒಂದೊಬ್ಬರು ಊಟ ಹಾಕುತ್ತೇವೆ ಎಂದು ಮಾತು ಕೊಟ್ಟರು. ಅಷ್ಟರಲ್ಲಿ ಅಜ್ಜಿಯ ಕೋಣೆಯಿಂದ ಯಾವುದೋ ದೊಡ್ಡ ಶಬ್ದ ಕೇಳಿಸಿತು. ಕಣಿಲ್ ಕಣಿಲ್ ಎಂದು ಶಬ್ದ ಬಂತು. ಅಷ್ಟೊತ್ತಿಗೆ ಹಿರಿಯ ಸೊಸೆ ಅದೇ ಕೋಣೆಯಲ್ಲಿದ್ದಳು. ಆ ಶಬ್ದವೇನೆಂದು ಪೆಟ್ಟಿಗೆಯನ್ನು ತೆಗೆದಳು. ಹಾಗೆ ನೋಡಿದರೆ ಪೆಟ್ಟಿಗೆಯೆಲ್ಲ ದುಡ್ಡುಗಳಿಂದ ತುಂಬಿತ್ತು. ತಕ್ಷಣ ತನ್ನ ಕೋಣೆಗೆ ಹೋಗಿ ನೋಡಿದಳು. ಅಲ್ಲಿಯೂ ಸಹ ದುಡ್ಡು ಮತ್ತು ಬಂಗಾರವಿತ್ತು. ಅಡುಗೆ ಮನೆಯಲ್ಲಿ ನೋಡಿದಳು. ಎಲ್ಲಾ ಸಾಮಾನುಗಳು ತುಂಬಿ ಹೋಗಿದ್ದವು. ಹಿರಿಯ ಸೊಸೆ ಸಂತೋಷದಿಂದ ತನ್ನ ಗಂಡನನ್ನು ಕರೆದಳು. ಆಕೆಯ ಗಂಡ, ಏನಾಗಿದೆ? ಮನೆಯಲ್ಲಿ ಏನೂ ಇಲ್ಲ, ಎಲ್ಲಿಗೆ ಹೋಗಿ ಏನು ತೆಗೆದುಕೊಂಡು ಬರಲಿ ಎಂದು ಕೋಪದಿಂದ ಕೇಳುತ್ತಿದ್ದಾಗ, ನೀವು ಎಲ್ಲಿಗೂ ಹೋಗಬೇಕಾಗಿಲ್ಲ, ಒಮ್ಮೆ ಒಳಗೆ ಬನ್ನಿ ನೋಡಿ. ಇನ್ನು ಗಂಡ ಉಳಿದವರೆಲ್ಲ ಒಳಗೆ ಬಂದರು. ನೋಡಿದರು. ಮನೆಯೆಲ್ಲ ದುಡ್ಡು, ವಸ್ತುಗಳು, ಆಹಾರ ಪದಾರ್ಥಗಳಿಂದ ತುಂಬಿತ್ತು. ಹಿರಿಯ ಸೊಸೆ ತಕ್ಷಣ ತನ್ನ ಕೋಣೆಯಲ್ಲಿರುವ ಬಂಗಾರ ಮತ್ತು ದುಡ್ಡುಗಳ ಬಗ್ಗೆ ಹೇಳಿದಳು. ಉಳಿದ ಸೊಸೆಯಂದಿರು ಸಹ ತಮ್ಮ ತಮ್ಮ ಕೋಣೆಗೆ ಹೋಗಿ ನೋಡಿದರು. ಎರಡನೇ ಸೊಸೆಗೆ ಸ್ವಲ್ಪ ದುಡ್ಡು ಲಭಿಸಿತು. ಮೂರನೇ ಸೊಸೆಗೆ ಅದಕ್ಕಿಂತ ಸ್ವಲ್ಪ ಕಡಿಮೆ ದುಡ್ಡು ಲಭಿಸಿತು. ಆದರೆ ಎಲ್ಲರಿಗಿಂತ ಚಿಕ್ಕವಳಾದ ಚಿಕ್ಕ ಸೊಸೆಗೆ ಏನೂ ಲಭಿಸಲಿಲ್ಲ. ಅದನ್ನು ನೋಡಿದ ಇತರ ಇಬ್ಬರು ಸೊಸೆಯಂದಿರು ಹೀಗೆಂದರು, ನೀನು ಎಲ್ಲರಿಗೂ ಅಗೌರವ ತೋರುತ್ತೀಯಾ, ಅನೇಕ ಮಾತುಗಳನ್ನು ಆಡುತ್ತೀಯಾ, ಎಲ್ಲರಿಗೂ ನೋವು ಕೊಡುತ್ತೀಯಾ, ಅದಕ್ಕಾಗಿಯೇ ನಿನಗೆ ಏನೂ ಸಿಗಲಿಲ್ಲ. ಆಗ ಹಿರಿಯ ಸೊಸೆ, ನಾವೆಲ್ಲರೂ ಒಂದೇ ಅಲ್ಲವೇ, ನಿನಗಿಲ್ಲ ಆದ್ರೆ ನನಗಿದೆ, ನಮ್ಮಲ್ಲಿ ಆ ಭಾವನೆ ಬೇಡ ಎಂದು ಹೇಳಿ ತನ್ನ ಬಳಿ ಇರುವ ದುಡ್ಡುಗಳಲ್ಲಿ ಸ್ವಲ್ಪವನ್ನು ಚಿಕ್ಕ ಸೊಸೆಗೆ ಕೊಟ್ಟಳು. ನೀನು ಏನು ದುಃಖಪಡಬೇಡ, ಇದನ್ನು ತೆಗೆದುಕೋ ಎಂದಳು. ಹಿರಿಯ ಸೊಸೆಯ ಮನಸ್ಸನ್ನು ಅರ್ಥ ಮಾಡಿಕೊಂಡ ಉಳಿದವರೆಲ್ಲರೂ ಅವಳಿಗೆ ಕ್ಷಮೆಯಾಚಿಸಿದರು. ಅಷ್ಟರಲ್ಲಿ ಸಹಾಯ ಮಾಡಲು ಬಂದ ಮಹಿಳೆ, ನಿಮಗೆ ನಾನು ಊಟವನ್ನು ತಯಾರಿಸುತ್ತೇನೆ, ಸದ್ಯಕ್ಕೆ ಇರುವುದನ್ನೇ ಕೊಡುತ್ತಿದ್ದೇನೆ, ತಿನ್ನಿ ಎಂದಳು. ಆಗ ಹಿರಿಯ ಮಗ ವಿನಮ್ರವಾಗಿ, ನೋಡಮ್ಮ, ನಮ್ಮ ಅಮ್ಮ ಸಾಯುವ ಮೊದಲು ನಮ್ಮ ಕೈಯಲ್ಲಿ ಭೂದೇವಿ ವ್ರತವನ್ನು ಮಾಡಿಸಿದರು. ಅದರ ಕಾರಣದಿಂದ ನಮಗೆ ಅಕ್ಷಯವಾದ ಆಸ್ತಿ ಬಂದಿದೆ. ನೀವು ಸಹಾಯ ಮಾಡುತ್ತೇನೆ ಅಂದಿದ್ದಕ್ಕೆ ತುಂಬಾ ಕೃತಜ್ಞತೆಗಳು. ಆದರೆ ಈಗ ನಮಗೆ ನಿಮ್ಮ ಸಹಾಯದ ಅವಶ್ಯಕತೆ ಇಲ್ಲ ಎಂದು ಆಕೆಯನ್ನು ಗೌರವದಿಂದ ಕಳುಹಿಸಿದನು. ಇದನ್ನೆಲ್ಲ ಮೇಲಿಂದ ನೋಡುತ್ತಿದ್ದ ಅಜ್ಜಿ ತುಂಬಾ ಸಂತೋಷಪಟ್ಟಳು. ಧರ್ಮರಾಜನಿಗೆ, ಯಮಧರ್ಮರಾಜನಿಗೆ ಕೃತಜ್ಞತೆಗಳನ್ನು ಹೇಳಿದಳು. ಮುಖ್ಯವಾಗಿ ಎಲ್ಲರಿಗಿಂತ ಚಿಕ್ಕ ಸೊಸೆಯಲ್ಲಿ ಬಂದಿದ್ದ ಆ ಬದಲಾವಣೆಯನ್ನು ನೋಡಿ ಆಕೆಯ ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳು ಬಂದವು. ಇದೇ ಸಮಯದಲ್ಲಿ ಅಜ್ಜಿಯ ಮುಂದೆ ಒಂದು ಪುಷ್ಪಕ ವಿಮಾನವು ಬಂದು ನಿಂತಿತು. ಆಗ ಧರ್ಮರಾಜರು ಅಜ್ಜಿಗೆ ಹೀಗೆಂದರಂತೆ, ನೀನು ಮಾಡಿದ ಪುಣ್ಯ ಕಾರ್ಯಗಳಿಗೆ ನೀನು ಸ್ವರ್ಗಲೋಕಕ್ಕೆ ಹೋಗುವ ಅರ್ಹತೆಯನ್ನು ಪಡೆದಿದ್ದೀಯಾ, ಸಂತೋಷದಿಂದ ಸ್ವರ್ಗಲೋಕದ ಸುಖಗಳನ್ನೆಲ್ಲ ಅನುಭವಿಸು ಎಂದು ಹೇಳಿ ಅಜ್ಜಿಯನ್ನು ಸ್ವರ್ಗಲೋಕಕ್ಕೆ ಕಳುಹಿಸಿದರು. ಆ ಅಜ್ಜಿ ಸ್ವರ್ಗಲೋಕದಲ್ಲಿ ಎಲ್ಲಾ ಸುಖಗಳನ್ನು ಅನುಭವಿಸುತ್ತಾಳೆ. ಎಷ್ಟೋ ಚೆನ್ನಾಗಿ ಕಳೆಯುತ್ತಾಳೆ. ಕೇಳಿದಿರಲ್ಲವೇ ಭಕ್ತರೆ, ಅಜ್ಜಿಗೆ ಮತ್ತು ಆಕೆಯ ಕುಟುಂಬಕ್ಕೆ ಭೂದೇವಿ ವ್ರತದ ವಿಧಾನದ ಬಗ್ಗೆ, ಭೂದೇವಿ ಕಥೆಯ ಬಗ್ಗೆ ತಿಳಿದು ಬಂದಿತು. ನೀವು ಸಹ ಎಷ್ಟೋ ದಾನ ಧರ್ಮಗಳು, ಪುಣ್ಯ ಕಾರ್ಯಗಳು ಮಾಡಿರುತ್ತೀರಿ. ಎಷ್ಟೇ ಮಾಡಿದರೂ ಖಂಡಿತವಾಗಿಯೂ ಭೂದೇವಿ ಕಥೆಯನ್ನು ಕೇಳಬೇಕು. ಈ ಕಥೆಯನ್ನು ಭಕ್ತಿ ಶ್ರದ್ಧೆಗಳಿಂದ ಕೇಳಿದವರಿಗೆ ಆ ಭೂದೇವಿಯ ಅನುಗ್ರಹವು ಉಂಟಾಗುತ್ತದೆ. ಇಲ್ಲಿಯವರೆಗೆ ಈ ಕಥೆಯನ್ನು ಕೇಳಿದ ನಿಮ್ಮೆಲ್ಲರಿಗೂ ಆ ಭೂದೇವಿಯ ಅನುಗ್ರಹ ಉಂಟಾಗಲಿ ಎಂದು ಮನಪೂರ್ವಕವಾಗಿ ಕೋರುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ಆಧ್ಯಾತ್ಮಿಕ ಸಂಬಂಧಿ ವಿಡಿಯೋಗಳಿಗಾಗಿ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ಭೂಮಾತೆಯ ಅನುಗ್ರಹವು ನಿಮ್ಮೆಲ್ಲರ ಮೇಲೆ ಇರಲಿ ಎಂದು ಮನಪೂರ್ವಕವಾಗಿ ಕೋರುತ್ತಾ, ಸರ್ವೇ ಜನ ಸುಖಿನೋ ಭವಂತು.